ಮಕ್ಕಳ ಏಳಿಗೆಗಾಗಿ ಪ್ರೀತಿ ಪಾಲನೆ ಪೋಷಣೆ ಅಡಿಯಲ್ಲಿ ಗುರುಕುಲ ಸಂಸ್ಥೆ ಸ್ಥಾಪಿಸಿ ಮಕ್ಕಳಿಗೆ ಪಠ್ಯದ ಜೊತೆ ಅಬ್ಯಾಕಸ್ ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನ ನೀಡಲಾಗುತ್ತಿದೆ ಎಂದು ಸಹಬಾಳ್ವೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ತಿಳಿಸಿದರು. ಮಧುಗಿರಿ ತಾಲೂಕಿನ ಐಡಿಹಳ್ಳಿಯ ದೊಡ್ಡದಾಳವಾಟದ ಗುರುಕುಲ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕೇವಲ ಶಿಕ್ಷಣ ಮಾತ್ರವಲ್ಲದೆ ಧ್ಯಾನ, ಯೋಗ, ಸಂಗೀತ, ಚಿತ್ರಕಲೆ ಮುಂತಾದ ಚಟುವಟಿಕೆಗಳನ್ನು ಉಚಿತವಾಗಿ ನೀಡುತ್ತಿದ್ದು, ಈಗ ಕಂಪ್ಯೂಟರ್ ಕಲಿಕೆಗೂ ಚಾಲನೆ ನೀಡಲಾಗಿದೆ ಎಂದರು. ರಾಘವೇಂದ್ರ ಪ್ರಸಾದ್ ಅಂತ ಈ ಸಂಸ್ಥೆಯ ಸಂಸ್ಥಾಪಕ. ಮೂಲ ಉದ್ದೇಶ ಏನಪ್ಪ ಅಂದರೆ ಈ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒತ್ತುವರಿಯಾಗಿ ನಿಂತು ಆ ಮಕ್ಕಳ ಸಮಗ್ರ ಜ್ಞಾನ, ಅದರ ಬೆಳವಣಿಗೆ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕ ಅವಕ್ಕೆ ಕಲಿಸಬೇಕು ಅನ್ನೋ ಒಂದು ಮಹದಾಸೆಯಿಂದ ಈ ಮಧುಗಿರಿಯಲ್ಲಿರುವ ದೊಡ್ಡದಾಳವಟ್ಟ ಗ್ರಾಮದಲ್ಲಿ 2024ರಲ್ಲಿ ಈ ಗುರುಕುಲ ಪ್ರಾರಂಭ ಮಾಡಿದ್ದು. ಇಲ್ಲಿ ನಾವು ಅನೇಕ ರೀತಿಯ ಪಠ್ಯ ಚಟುವಟಿಕೆ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ಉದಾಹರಣೆ ವಿಜ್ಞಾನ, ಗಣಿತ, ಸಮಾಜಶಾಸ್ತ್ರ, ಇಂಗ್ಲೀಷು, ಕನ್ನಡ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಬೆಳವಣಿಗೆ ಪಠ್ಯೇತರ ಚಟುವಟಿಕೆಗಳು ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ಅದರ ಸಲುವಾಗಿ ನಾವು ಯೋಗ, ಧ್ಯಾನ, ಕರಕುಶಲ, ಕರಾಟೆ, ಚಿತ್ರಕಲೆ, ರಂಗಭೂಮಿ, ಆಮೇಲೆ ಪ್ರಬಂಧ, ಆಮೇಲೆ ಪಬ್ಲಿಕ್ ಸ್ಪೀಕಿಂಗ್, ಈ ರೀತಿಯ ಅನೇಕ ವಿಭಾಗಗಳಲ್ಲಿ ಮಕ್ಕಳಿಗೆ ನಾವು ಒಂದು ಶೈಕ್ಷಣಿಕ ಕಾರ್ಯಕ್ರಮವನ್ನು ನಡೆಸೋ ಮೂಲಕ ಅವಳ ಏಳಿಗೆಗೆ ನಾವು ಸಹಾಯ ಮಾಡಬೇಕು ಅಂತ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ. ಅಂತ ಹೇಳಿದ್ರೆ ಬೆಂಗಳೂರು ಅಲ್ಲಿ ಸುತ್ತಮುತ್ತ ಹಲವಾರು ಸಂಸ್ಥೆಗಳಿವೆ ಆ್ಯಂಡ್ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಆಲ್ರೆಡಿ. ಈ ಥರ ಗಡಿ ಭಾಗದಲ್ಲಿ ಬಹಳ ವಿರಳ ಸಂಸ್ಥೆಗಳು ಹೋಗೋದು. ಮೊದಲು ನಾನು ಬೀದರ್ಲ್ಲೂ ಹಾಗೆ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ಗಡಿ ಭಾಗದಲ್ಲೇ ನಿರ್ಣಾ ಗ್ರಾಮದಲ್ಲಿ ಮಾಡ್ತಾ ಇದ್ವಿ. ಅಲ್ಲೂ ಒಂದು 6-7 ವರ್ಷ ಸತತವಾಗಿ ಮಾಡಿದ್ವಿ. ಅದಾದಮೇಲೆ ಈ ಗಡಿ ಭಾಗ ನಮಗೆ ಸಿಕ್ತು. ಆದ್ದರಿಂದ ಮುಖ್ಯವಾಗಿ ಗಡಿ ಭಾಗದ ಮಕ್ಕಳು, ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಮುಖ್ಯವಾಗಿ ಅದರ ಪೋಷಣೆ ಮಾಡಬೇಕು, ಜ್ಞಾನದ ಪೋಷಣೆ ಮಾಡಬೇಕು. ಅವು ಕೂಡ ಎಲ್ಲ ಮಕ್ಕಳಂತೆ ಬಹಳ ಜ್ಞಾನಸ್ಥರಾಗ್ತಾರೆ. ಯಾಕೆಂದರೆ ಅವರ ಜ್ಞಾನದ ಮಟ್ಟ ಏನು ಕಡಿಮೆ ಇಲ್ಲ, ಅವಕಾಶಗಳ ಕೊರತೆ ಇದೆ. ಸೊ ಈಗ ನೀವಪ್ಪ ಅಂತ ಹೇಳಿದ್ರೆ ನಮಗೆ ಒಂದು ನಮ್ಮ ಏಳಿಗೆಗೆ ಏನಪ್ಪ ಮುಖ್ಯ ಮಂತ್ರ ಅಂದರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಅಂತ ಒಂದು ವರ್ಷದ ಕಡೆ ನಾವು ಚಿಂತನೆ ಮಾಡಿದಾಗ ಹಲವಾರು ಮಕ್ಕಳಿಗೆ ಶಿಕ್ಷಣ ಪಠ್ಯೇತರ ಅಂದ್ಕೊಂಡಿದ್ದೆ. ಆಮೇಲೆ ಅದು ವಿಭಿನ್ನವಾಗಿ ಬೇರೆ ಬೇರೆ ಶಿಕ್ಷಣದ ರೂಪಗಳನ್ನ ತಗೊಳ್ತಾ ಹೋಯಿತು. ಆ ಶಿಕ್ಷಣ ರೂಪ ನಾವು ಬೇರೆ ಬೇರೆ ಕೊಡಲಿಕ್ಕೆ ಮುಖ್ಯವಾಗಿ ಮಕ್ಕಳೇ ಕಾರಣ. ಯಾಕೆಂದರೆ ಮಕ್ಕಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಅಂದರೆ ನಮ್ಮ ಉಪನಿಷತ್ತು ವೇದದಲ್ಲಿ ಹೇಳಿದಂಗೆ ಮಕ್ಕಳನ್ನು ದೇವರು ಕಾಣಬೇಕಾಗ್ತದೆ. ಯಾಕೆಂದರೆ ಮಕ್ಕಳು ಅಂತ ಹೇಳಿದ್ರೆ ಅದು ದೇವರ ನಿಜವಾದ ಸ್ವರೂಪ. ಅದು ಅವರ ಏಳಿಗೆಗೆ ಎಷ್ಟು ಶ್ರಮ ನಾವು ಕೊಡ್ತೀವೋ ಅದ್ರ ಮೂಲಕ ನಾವು ಪ್ರಾಮಾಣಿಕವಾಗಿ ಅವಕ್ಕೆ ಸೇವೆ ಮಾಡ್ತೀವಿ. ಚೆನ್ನಾಗಿ ಫೀಲ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಇದು ಬರೀ ಒಬ್ಬರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಯಾಕೆಂದರೆ ನಮ್ಮ ಜೊತೆ ಸ್ಥಳೀಯರು, ಪಂಚಾಯತಿನವರು, ನಮ್ಮ ಸರ್ಕಾರಿ ಸಂಸ್ಥೆಗಳು ಇವೆಲ್ಲ ನಮಗೆ ನೀವು ಮಾಡಿರಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ಭರವಸೆ ಕೊಟ್ಟಾಗ ನಮಗೆ ಒಂದು ಆನೆ ಬಲ ಸಿಗ್ತದೆ. ಸೊ ಆ ಮೂಲಕ ಇಲ್ಲಿ ಖಂಡಿತವಾಗ್ಲೂ ಅದು ದಿನೇ ದಿನೇ ಜಾಸ್ತಿ ಆಗ್ತದೆ. ಹಿರಿಯ ವಕೀಲ ಕೃಷ್ಣ ಶಾಸ್ತ್ರಿ ಮಾತನಾಡಿ, ಈ ಗುರುಕುಲ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದ್ದು ಉತ್ತಮ ಶಿಕ್ಷಣ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಇಂತಹ ಅತ್ಯುತ್ತಮ ಅವಕಾಶ ಕಲ್ಪಿಸಿರುವ ಸಂಸ್ಥೆ ಮುಂದೆ ಇನ್ನಷ್ಟು ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರಣವಾಗುತ್ತದೆ ಎಂದು ವಿಶ್ವಾಸವಿದೆ ಎಂದರು. ನಾನು ಸ್ವಲ್ಪ ಹಣ ಗಳಿಸಬೇಕು, ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಆಗಬೇಕು ಅನ್ನೋದು ನಮ್ಮ ಹಳ್ಳಿ ಕಡೆಯಿಂದ ಹೋಗ್ತಕ್ಕಂಥ ಹುಡುಗರಿಗೆ ಒಂದು ಸವಾಲಾಗಿರ್ತದೆ. ಈಗ ಪ್ರತಿಯೊಬ್ಬರೂ ಹಳ್ಳಿಯಲ್ಲಿ ಒಂದು ಪ್ಯಾಂಟ್ ಹಾಕ್ತಾರೆ, ಕಾಲಿಗೆ ಚಪ್ಪಲಿ ಇರ್ತದೆ. ನಮ್ಮ ಕಾಲದಲ್ಲಿ ನಾವು ನಿಕ್ಕರ್ ಹಾಕ್ಕೊಂಡು ಪೀಸಿಗೆ ಹೋಗ್ತೀವಿ, ಪಂಚೆ ಸಿಗ್ತಿರ್ಲಿಲ್ಲ, ಕಾಲಿಗೆ ಚಪ್ಪಲಿ ಇರ್ತೀವಿ. ಇಂಥ ಅವಮಾನಗಳನ್ನ ನಾವೆಲ್ಲ ಅನುಭವಿಸ್ತೀವಿ. ಈಗ ನಿಮ್ಗೆ ಎಂಥ ಬಡವನಾದರೂ ಸರ್ಕಾರ ಮತ್ತು ಸಮಾಜ, ನಿಮ್ಮ ತಂದೆ ತಾಯಿಗಳು ನಮ್ಮ ಹುಡುಗರು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳೀಬೇಕು, ಅವರು ಒಳ್ಳೆಯ ವಿದ್ಯಾವಂತ ಆಗಬೇಕು, ಡಾಕ್ಟರ್ ಹೋಗಬೇಕು, ಇಲ್ಲ ಬೆಂಗಳೂರು ಹೋಗ್ಬೇಕು, ಇಲ್ಲ ಮೈಸೂರು ಹೋಗ್ಬೇಕು, ಇಲ್ಲ ಕೋಲಾರ ಹೋಗ್ಬೇಕು. ಈ ಪರಿಸ್ಥಿತಿ ನಾವು ಎದುರಾಗ್ತಾ
ಅದಿಲ್ಲ. ತುಂಬ ನಿಮ್ಮ ಕೈಲಿ ಎಲ್ಲಿ ಬಾಯಿ ಇದೆಯೋ ಅಲ್ಲೇ ತುತ್ತು. ಇಷ್ಟೂ ಫೆಸಿಲಿಟೀಸ್ ಮಾಡಿಸ್ಕೊಟ್ರು ನಾನು ನೋಡ್ದಂಗೆ ಸಿಟಿಗಳಲ್ಲಿ ಓದ್ತಕ್ಕಂಥ ಹುಡುಗರು ಯಾರು IAS ಆಫೀಸರ್ಸ್ ಆಗಿಲ್ಲ. ಯಾಕೆಂದರೆ ಅವರು A to Z SLC PUC ಎಲ್ಲ ವಿದ್ಯೆಗಳು ಕಲ್ತ್ಬಿಟ್ಟು ಎಕ್ಸಾಸ್ಟ್ ಆಗ್ಬಿಡ್ತಾರೆ. ಎಕ್ಸಾಸ್ಟ್ ಅಂದರೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಮುಗಿಸ್ಬಿಡ್ತಾರೆ. ಈ ದೇಶಕ್ಕೆ ಆಸ್ತಿ ಆಗಬೇಕು, ಜವಾಬ್ದಾರಿ ಆಗಬಾರ್ದು, ಆಸ್ತಿ ಆಗಬೇಕು. ಇಷ್ಟೇ ಮಕ್ಕಳೆಲ್ಲ ನಾನು ಹೇಳಿದ್ದು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿಂದ ಓಡ್ ಬರ್ಬೋದು, ದೂರ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ರಾಘವೇಂದ್ರ ಪ್ರಸಾದ್, ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರ್ ಪ್ರಜ್ವಲ್, ಮುಖಂಡರಾದ ರಂಗಾರೆಡ್ಡಿ, ಲಕ್ಷ್ಮೀನಾರಾಯಣ, ಶಿಕ್ಷಕರಾದ ರಾಜೇಶ್, ನರಸಿಂಹಮೂರ್ತಿ, ಶಶಿಕುಮಾರ್, ದೀಪಾ, ಮಹಾಲಕ್ಷ್ಮಿ, ಅಡ್ಮಿನ್ ಆನಂದ್ ಇತರರು ಹಾಜರಿದ್ದರು.